ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಯಾಂಕ್ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಯಾಕಂದರೆ ನಂದು ಅಕೌಂಟು ATM ಎಕ್ಸ್ಪೈರ್ ಆಗಿತ್ತು. ಅದು ATM ಕಾರ್ಡು ಅಪ್ಲೈ ಮಾಡಿದ್ವಿ, ಮತ್ತು ಪಾಸ್ಬುಕ್ ಕೂಡ ಅಪ್ಲೈ ಮಾಡಿದ್ವಿ. ಅದು ತೊಗೊಂಬರಕ್ಕೆ ನಾನೇ ಹೋಗ್ಬೇಕು ಅಂದ್ಬಿಟ್ಟು ಅಣ್ಣನ ಜೊತೆ ಹೋಗ್ತಾ ಇದ್ದೆ. ರೆಡಿಯಾಗಿ ಹೋಗ್ತಾ ಇದ್ದೆ. ಈ ಕಡೆ ಪಾಪು ಆಟ ಆಡ್ತಿದ್ದ. ಚಿಕ್ಕವನಿಗೆ ಸ್ನಾನ ಮಾಡಿಸಿ ಫೀಡಿಂಗ್ ಮಾಡಿಸಿ ಮಲಗಿಸಿದ್ವಿ. ಹಂಗಾಗಿ ಅವನಿದ್ದಾಳು ಅಷ್ಟೊತ್ತಿಗೆ ಬರ್ಬೋದು ಅಂತ ಹೋಗ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ಮನೆ ಪಾರ್ಕಿಂಗು. ಇದು ನಮ್ಮ ಅಣ್ಣನ ಗಾಡಿ. ಪಾರ್ಕಿಂಗು ಸುಮ್ಮನೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇಷ್ಟು ಸ್ಪೇಸ್ ಪಾರ್ಕಿಂಗ್ ಇದ್ರೆ ಅದೇ ಒಂದು ದೊಡ್ಡ ಪುಣ್ಯ ಅಂತ ಅನ್ಕೊಂತೀನಿ. ಯಾಕಂದ್ರೆ ಪಾರ್ಕಿಂಗ್ ಎಲ್ಲೂ ಸಿಗಲ್ಲ ಜಾಗ. ಮತ್ತೆ ಈ ಕಡೆ ಇಲ್ಲಿ ಬ್ಯಾಂಕ್ ಹತ್ರ ಹೋಗ್ತಾ ಇದೀವಿ. ಇದು ಯಾವ ಪ್ಲೇಸ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಕಡೆ ಕಾಮಾಕ್ಷಿಪಾಳ್ಯ, ಕುರುಬರಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಯಾರಾದರೂ ಆ ಸೈಡ್ ಇದ್ದವರು ನೋಡಿರೋರು ತಪ್ಪದೇನೆ ನನಗೆ ಕಮೆಂಟ್ ಮಾಡಿ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಶಿವನ ದೇವಸ್ಥಾನ ಅಂತ. ಹೌದು, ಯಾರ್ಯಾರಿಗೆಲ್ಲ ಗೊತ್ತು, ಯಾರ್ಯಾರು ಪ್ರತಿ ವರ್ಷ ಶಿವರಾತ್ರಿಗೆ ಅಲ್ಲಿಗೆ ಬರ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತಿನ್ನು ಈ ಮನೆ ಯಾರಿಗೆ ಗೊತ್ತು ಹಂಗೆ ಕೇಳೋಕ್ಕಿಂತ ಇದು ಗೋಪಾಲಯ್ಯ ಅವ್ರ ಮನೆ, ನಾನೇ ಹೇಳ್ಬಿಡ್ತೀನಿ. ನೋಡಿ ಅವ್ರ ಫೋಟೋ ಎಲ್ಲ ಇದೆ. ಇನ್ನಿದೆಲ್ಲ ಆದಮೇಲೆ ನಮ್ಮ ದೊಡ್ಡವನ ಜೊತೆ ಆಟ ಆಡಿದೆ ಸ್ವಲ್ಪ. ಅವನಿಗೆ ಯಾವ್ದ್ರ ಜೊತೆ ಆಟ ಆಡೋಕ್ಕಿರ್ಬೇಕು, ಹಂಗಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ. ಇಲ್ಲ ಅಂದರೆ ಒಬ್ಬನೇ ಆಡಬೇಕು, ಒಬ್ಬನೇ ಇದು ಮಾಡಬೇಕು ಅಂದರೆ ಫುಲ್ ಸಪ್ಪೆ ಥರ ಆಗಿರ್ತಾನೆ. ಹಂಗಾಗಿ ಅವನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೀನಿ. ಹಾಯ್ ಮಾಡೋಣ, ಬ್ಯಾಗ್ ಮಾಡ್ತಾನೆ, ಲೈಕ್ ಮಾಡೋಣ, ಹೇಳಿದ್ ಮಾಡ್ತಾನೆ. ಒಂದೊಂದ್ಸತಿ ಹೇಳಿದ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹಾಕೋದಿಲ್ಲ. ಏನು ಮಾಡೋದು, ಮಕ್ಕಳು ಅಷ್ಟೇ. ಈಗ ನಮ್ಮ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂದಿನ ಹಳೆ ವಿಡಿಯೋ ಸಪೋರ್ಟ್ ಮಾಡಿ. ಈ ಕಡೆ ನೀರನ್ನ ಕುಡಿತಾ ಇದ್ದಾರೆ, ಹೆಂಗೆ ಕುಡಿತಾರೆ, ಸ್ಪೂನ್ ಹಾಕೊಂಡು ಚುಮ್ಮೊಳಗೆ ಕುಡಿತಾ ಇದ್ದಾನೆ. ನನಗೆ ಜಾಸ್ತಿ ಚಡ್ಡಿ ಹಾಕಲ್ಲ ಫ್ರೆಂಡ್ಸ್, ಹಾಗಾಗಿ ಬ್ಲರ್ ಮಾಡಿ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ನನಗೆ ಆಪ್ರೇಷನ್ ಆಗಿರೋ ಜಾಗ ತುಂಬ ಪೇನ್ ಬರುತ್ತೆ ಅಂದ್ಬಿಟ್ಟು ಚಡ್ಡಿ ಅಷ್ಟಾಗಿ ಹಾಕ್ತಾಯಿದ್ದೀನಿ. ಒಂದೊಂದು ಟೈಮ್ ಹಾಕ್ತೀನಿ, ಮತ್ತು ಇಷ್ಟೊಂದು ಹಾಕ್ತಾಯಿಲ್ಲ ಅಷ್ಟೇ. ಸಂಜೆಯಿಂದ ಶುರು ಮಾಡ್ತಾಯಿದ್ದೀನಿ. ಈ ಕಡೆ ನಮ್ಮಮ್ಮ ಪಾಪುನ ಎತ್ಕೊಂಡಿದ್ದಾರೆ. ಬನ್ನಿ ನಾವು ಇವಾಗ ಕಾಫಿ ಮಾಡೋಣ.
ಈ ಕಡೆ ಅಜ್ಜಿಗೂ ಕಾಫಿ ಕೊಟ್ಟು ನನಗೆ ಕಾಫಿ ತಗೊಂಡು ಈಗ ಹೋಗ್ತಾ ಇದ್ದೀನಿ. ಏನಾರು ಕಿತಾಪತಿ ಮಾಡ್ತಾನೆ ಇರ್ತಾನೆ ಇವನು. ಈ ಕಡೆ ದೇವ್ರ ಪೂಜೆ ಆಗಿತ್ತು, ಅದನ್ನು ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ಸಾಹೇಬ್ರು ನೋಡಿ ರಿಮೋಟ್ ಇಟ್ಕೊಬಿಟ್ಟು ಅವ್ನು ಟ್ರೈಪಾಡ್ದು ಅದೊಂದು ಇದ್ರೆ ಸಾಕು, ಆಟ ಆಡ್ಕೊಂಡಿರ್ತಾನೆ ಒಂದೊಂದ್ಸತಿ. ಕಾಫಿ ಕುಡಿತಾ ಇದ್ದೀನಿ ಈಗ. ಇವತ್ತು ಬರೀ ಕಾಫಿ ಫ್ರೆಂಡ್ಸ್, ಯಾವ ಬ್ರೆಡ್ಡು ಇಲ್ಲ, ರಸ್ಕು ಇಲ್ಲ, ಖಾಲಿ ಆಗಿಬಿಟ್ಟಿದೆ, ತರಿಸ್ಕೊಬೇಕು. ಕಾಫಿ ಕುಡಿತಾ ಹಂಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೀಗೆ ನಮ್ಮ ದಿನ ಇರುತ್ತೆ. ಡೈಲಿ ಇದಾಗಿರುತ್ತೆ. ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಡೈಲಿ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದೇ ರೀತಿ ಇರುತ್ತೆ, ಹಂಗಾಗಿ ಜಾಸ್ತಿ ವ್ಯೂಸ್ ಆಗಲ್ಲ ಅಂದ್ಬಿಟ್ಟು ನಾನು ಯಾರು ನೋಡೋಕೆ ಇಷ್ಟಪಡಲ್ಲ ಇದೇ ರೀತಿ ಡೈಲಿ ಇದ್ರೆ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನೋಡೋಣ ಇನ್ಮೇಲೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ಹಾಗೆ ಹೊರಗಡೆ ಹೋದರೆ ಅಂದರೆ ಹಾಸ್ಪಿಟಲ್ ಏನಾದರೂ ಹೋದರೆ ಆವತ್ತಿನ ದಿನ ಎಲ್ಲ ವ್ಲಾಗ್ ಮಾಡಿ ಹಾಕೋದನ್ನು ಟ್ರೈ ಮಾಡ್ತೀನಿ. ಡೈಲಿ ಇದೇ ರೀತಿ ಇರುತ್ತೆ. ಮತ್ತು ಪಾಪು ನೋಡ್ಕೊಳ್ಳೋದು, ಅವ್ನು ದೊಡ್ಡವ್ನು ನೋಡ್ಕೊಳ್ಳೋದು. ದೊಡ್ಡವನೇ ಸ್ವಲ್ಪ ರಿಸ್ಕ್ ಇದೆ, ಯಾಕಂದರೆ ಅವನು ಆಪ್ರೇಷನ್ ಆಗಿದೆಯಲ್ಲ, ಅವನು ಮನಗ್ಸೋದು, ಅವನಿಗೆ ಊಟ ಮಾಡಿಸೋದು ಸ್ವಲ್ಪ ಹಿಂಸೆ. ಯಾಕಂದರೆ ಅವನು ಹಠ ಮಾಡ್ತಾನೆ, ಊಟ ಮಾಡೋಕ್ಕೂ ಹಠ ಮಾಡ್ತಾನೆ, ಮೊಬೈಲ್ ಕೇಳ್ತಾನೆ ಊಟ ಮಾಡೋದಾಗ. ಮತ್ತು ಮಲಗ್ನಾಗ್ಲೂ ಅವನಿಗೆ ನಿದ್ದೆ ಬಂದಿರಲ್ಲ, ಹಂಗೂ ನಿದ್ದೆ ಮಾಡ್ಸೋಕೆ ಹೋಗೋಣ ಅಂದರೆ ಒಂದೊಂದ್ಸತಿ ನೈಟ್ 12 ಗಂಟೆ ಆಗೋಗ್ಬಿಡುತ್ತೆ. ಅಷ್ಟೊತ್ತಾದರೂ ಮಲಗಿರಲ್ಲ. ಆ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಹಂಗಾಗಿ ನನಗೂ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಅಂದರೂ ಪರವಾಗಿಲ್ಲ, ಮಾಡಿ ಹಾಕ್ತಾ ಇದ್ದೀನಿ. ನನಗೂ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ತಪ್ಪದೇನೆ ನನಗೆ ಸಪೋರ್ಟ್ ಮಾಡಿ.
ಇದಿಷ್ಟೇ ಫ್ರೆಂಡ್ಸ್, ಇವತ್ತಿನ ದಿನ ಹೀಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.